ಎರಡನೇದ್ದು ಶಿಕ್ಷಕ, ಮೂರನೇದ್ದು ಪೋಷಕ ಮತ್ತು ಚಾಲಕ ಅಂತ ಕರೆಯೋಣ. ಸಂಸ್ಥೆ ಅಂತ ಏನಿರ್ತದಲ್ಲ ಅದು ಸಂಚಾಲಕ. ಅಂದರೆ ಈ 4 ಕಗಳು ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಗಟ್ಟಿಯಾಗಿ ಬೆಳೆಸ್ತವೆ. ಅದರೆಲ್ಲರ ಕೇಂದ್ರ ಬಿಂದು ಯಾರು ಇದ್ದೀರಿ ಅಂತಂದರೆ ಬಾಲಕರು. ನಿಮ್ಮೆಲ್ಲರ ಕಾಳಜಿ 4 ಸ್ತಂಭಗಳಲ್ಲಿ ಮುಖ್ಯವಾದಂಥ ಸ್ತಂಭ ಯಾವುದು ಅಂತಂದರೆ ಬಾಲಕ ಅನ್ನುವಂಥ ಈ ಸ್ತಂಭ. ಈ ಬಾಲಕ ಅನ್ನುವ ಸ್ತಂಭಕ್ಕೆ ನಾವು ಯಾವಾಗಲೂ ನೀರೆರೆದು ಪೋಷಿಸುವಂಥ ಕೆಲಸವನ್ನು ಮಾಡಬೇಕು. ಇವತ್ತೇನು ಒಂದು ಶಿಕ್ಷಣ ವ್ಯವಸ್ಥೆ ಅಂತಂದರೆ ಈಗ ಗಾಂಧೀಜಿಯವರು ಹೇಳಿದ ಮಾತು ನಿಮಗೆಲ್ಲ ಗೊತ್ತಿದೆ, ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಪರ್ಸನಾಲಿಟಿ ಅಂತ ಏನು ಕರೆ, ಒಬ್ಬ ವ್ಯಕ್ತಿಯ ಒಬ್ಬ ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಯೇ ಶಿಕ್ಷಣದ ಗುರಿ ಅಂತ. ಅಂದರೆ ವಿದ್ಯಾರ್ಥಿಗಳಾದಂಥ ನಿಮಗೆ ಒಂದು ರೀತಿಯ ನಿಮ್ಮ ಸರ್ವತೋಮುಖ ಬೆಳವಣಿಗೆಯನ್ನು ನಾವು ಬಯಸಬೇಕಾದ್ರೆ ಒಂದು ಪಠ್ಯ ಮತ್ತು ಇನ್ನೊಂದು ಪಠ್ಯಪೂರಕ, ಇವೆರಡು ಪಠ್ಯ ಮತ್ತು ಪಠ್ಯಪೂರಕದ ಮೂಲಕ ನಿಮ್ಮನ್ನು ಇಲ್ಲಿ ಬೆಳೆಸಬೇಕಾಗಿದೆ. ಪಠ್ಯಕ್ಕೂ ಅಷ್ಟೇ ಮಹತ್ವ ಕೊಡಬೇಕು. ಪಠ್ಯೇತರ ಅಂತರ ಮೊದಲು ಕರಿತಿದ್ವಿ ನಾವು, ಈಗೆಲ್ಲ ಪಠ್ಯೇತರ ಅನ್ನುವ ಶಬ್ದವನ್ನು ಬಿಟ್ಟು ಪಠ್ಯಪೂರಕವಾಗಿರತಕ್ಕಂಥ ಕಾರ್ಯಕ್ರಮ. ಪಠ್ಯಕ್ಕೆ ಪೂರಕ ನೀವು ಆಟ ಆಡ್ರಿ, ನೃತ್ಯ ಮಾಡ್ರಿ, ಹಾಡ್ರಿ, ಏನಿದ್ರು ಅದು ಏನಿರ್ತದೆ ಅಂದ್ರೆ ಪಠ್ಯಪೂರಕವಾದಂಥ ಚಟುವಟಿಕೆ, ಅದು ಹೊರಗೆ ತಳ್ಳಲ್ಪಟ್ಟಂಥ ಒಂದು ಚಟುವಟಿಕೆ ಅಂತ ಭಾವಿಸಬಾರ್ದು. ಎಷ್ಟೋ ಸಂಸ್ಥೆಗಳಲ್ಲಿ ಕೇವಲ ಶಿಕ್ಷಣ, ಓದು ಓದು ಓದು, ಮಕ್ಕಳಿಗೆ ಆಟ ಇಲ್ಲ, ಬೇರೆ ಪಾಠ ಇಲ್ಲ, ಅಂದರೆ ಓಡಾಟ ಇಲ್ಲ, ಹಾಡಿಲ್ಲ, ಕೇವಲ ಮಕ್ಕಳನ್ನು ಪುಸ್ತಕದ ಹುಳುಗಳನ್ನಾಗಿ ಬುಕ್ ವರ್ಮ್ ಅಂತ ಕರಿತೀವಲ್ಲ, ಬುಕ್ ವರ್ಮ್ ಮಾಡ್ತಿರ್ತಾರೆ. ಆದರೆ ಹಳ್ಳಿಯೊಳಗೆ ಹಾಗಿರೋದಿಲ್ಲ. ಮಕ್ಕಳಿಗೆ ಆಟಕ್ಕೂ ವ್ಯವಸ್ಥೆ ಇರ್ತದೆ, ಓಡಾಟಕ್ಕೂ ಇರ್ತದೆ, ಹಾಡಿಗೆ ಇರ್ತದೆ, ನೃತ್ಯಕ್ಕೆ ಇರ್ತದೆ. ಅಂಥದ್ದೊಂದು ಭಾಗ್ಯವನ್ನು ಪಡೆದಂಥವ್ರು ನೀವು ಭಾಗ್ಯಶಾಲಿಗಳು ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಇಲ್ಲಿ ಬಂದು ನೋಡಿದೆ, ಶಿಕ್ಷಕರು ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ನಿಮಗೇನು ಈ ಪ್ರಶಸ್ತಿ ಒಂದು 5 ಜನ ವಿದ್ಯಾರ್ಥಿಗಳು ಪಡೆದಿದ್ದಾರಲ್ಲ, ಇವರು ನಿಮಗೊಂದು ಮಾಡೆಲ್, ಇವರು ನಿಮಗೊಂದು ಆದರ್ಶ. ನಿಮ್ಮೆದುರಿಗೆ ಅವ್ರನ್ನ ಕೂಡಿಸಿ ಯಾಕೆ ಸನ್ಮಾನ ಮಾಡ್ತೀವಿ ಅಂದರೆ, ಇಂಥ ಕಾರ್ಯಕ್ರಮವನ್ನು ನೋಡುವ ಮೂಲಕ ಎದುರಿಗೆ ಕುಳಿತಿರ್ತಕ್ಕಂಥ ನಿಮ್ಮ ಮನಸ್ಸಿನೊಳಗೆ ಒಂದು ವಿಚಾರ ಮೂಡುತ್ತೆ. ಏನದು ಅಂದರೆ, ಮುಂದಿನ ಸಾರಿ ನಾ ಈಗ 8th ಒಳಗದೀನಿ, ಇನ್ನು 2 ವರ್ಷ ಅನ್ನೋದ್ರೊಳಗನ ನಾನು ಇಂಥದ್ದೊಂದು ಕುರ್ಚಿ ಮೇಲೆ ಬಂದು ಕೂತು ಸನ್ಮಾನ ಪಡಿಬೇಕು ಅಂತ ಖಂಡಿತವಾಗಿ ನಿಮ್ಮೊಳಗೆ ಅನಿಸ್ತಿರ್ತೈತಿ. ಅಂತ ಹಾಗೆ ಅನಿಸ್ಬೇಕು. 9ನೇ ವರ್ಗದೊಳಗಿದ್ದವ್ರನ್ನ ಖಂಡಿತವಾಗಿ ನಾವು ಮುಂದಿನ ವರ್ಷ ಇಲ್ಲೇನು 5 ಅದಲ್ಲ, ಇದು 8 ಆಗಬೇಕು, 10 ಆಗಬೇಕು. ಇಷ್ಟು ವಿದ್ಯಾರ್ಥಿಗಳು, ಹೆಚ್ಚೆಚ್ಚಿನ ಸಂಖ್ಯೆಯೊಳಗೆ ವಿದ್ಯಾರ್ಥಿಗಳು ನೀವು ಈ ಮೂಲಕ ಊರು ಪಾಲಕರು ಯಾವಾಗಲೂ ಸಿದ್ಧರಿರ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳು ನೀವು ಕೂಡ ಮಾನಸಿಕವಾಗಿ ಸಿದ್ಧತೆ ಮಾಡ್ಕೋಬೇಕು. ಏನು ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ, ನಾನು ಹೆಚ್ಚೆಚ್ಚಿಗೆ ಅಧ್ಯಯನ ಮಾಡಬೇಕು, ಹೆಚ್ಚೆಚ್ಚಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬೇಕು. ಆ ಮೂಲಕ ತಂದೆ ತಾಯಿಗಳಿಗೂ, ಊರಿಗೂ, ತಾಲೂಕಿಗೂ, ಜಿಲ್ಲೆಗೂ ಹೆಸರನ್ನು ತರಬೇಕನ್ನುವಂಥ ಒಂದು ಕನಸು ನಿಮ್ಮೊಳಗೆ ಮೂಡಿಸುವಂಥ ಉದ್ದೇಶ ಇಂಥದ್ದೊಂದು ಕಾರ್ಯಕ್ರಮದ ಹಿನ್ನೆಲೆಯೊಳಗೆ ಇರ್ತದೆ. ಇಲ್ಲೇನು ಒಂದು ಪ್ರಶಸ್ತಿ ಪಡೆದಿರಲ್ಲ, ನಿಮ್ಗೆ ಮೊತ್ತವನ್ನು ಕೊಟ್ಟರಲ್ಲ, ಒಂದು ಸರ್ಟಿಫಿಕೇಟ್, ಮುಂದಿನ ಸಾರಿ ದಯವಿಟ್ಟು ಒಂದು ಸಣ್ಣ ಸರ್ಟಿಫಿಕೇಟನ್ನು ವಿದ್ಯಾರ್ಥಿಗಳಿಗೆ ಮಾಡಿಕೊಟ್ರೆ ಚೆನ್ನಾಗಿರ್ತದೆ. ಯಾಕಂದರೆ ಅವರು ಎಷ್ಟೋ ದಿವಸಗಳವರೆಗೆ ಅದನ್ನು ತಮ್ಮ ಮನೆಯೊಳಗೆ ಇಟ್ಕೊಂಡು, ನಾನು 10ನೇ ವರ್ಗದೊಳಗಿದ್ದಾಗ 2026ರಲ್ಲಿ ನನಗೆ ಇಂಥದ್ದೊಂದು ಸರ್ಟಿಫಿಕೇಟನ್ನು ಕೊಟ್ಟರು ಅಂತ ನೆನಪಿಸ್ಕೊಳ್ಳಿಕ್ಕೆ ಮಕ್ಕಳಿಗೆ ಭಾಳ ಅನುಕೂಲ ಆಗುತ್ತೆ. ಯಾಕೆ ಈ ಸರ್ಟಿಫಿಕೇಟ್ಗಳು ಅಂತಂದರೆ, ಈ ಸರ್ಟಿಫಿಕೇಟ್ಗಳು ಭಾಳ ನಮ್ಮ ನೆನಪಿನಲ್ಲಿ ಉಳಿಯುವಂಥವು. ಈ ಸರ್ಟಿಫಿಕೇಟನ್ನು ನೋಡಿದರೆ ಒಂದು ಕಡೆ ಒಂದು ಮಾತಿದೆ, ಟ್ರೋಫಿನರ್ ಇರಲಿ, ಅವಾರ್ಡರ್ ಇರಲಿ, ಸರ್ಟಿಫಿಕೇಟರ್ ಇರಲಿ, ಇಟ್ ಈಸ್ ನಾಟ್ ಜಸ್ಟ್ ಎ ಟ್ರೋಫಿ. ಅದು ಕೇವಲ ಟ್ರೋಫಿ ಅಲ್ಲ, ಅದು ಕೇವಲ ಸರ್ಟಿಫಿಕೇಟ್ ಅಲ್ಲ. ಅದು ಏನನ್ನು ಹೇಳ್ತದಂತಂದರೆ, ಟೈಮ್, ಎಫರ್ಟ್, ಎಕ್ಸಲೆನ್ಸ್, ಈ 3 ಸಂಗತಿಗಳನ್ನು ಇಟ್ ಮೇಕ್ಸ್ ವಿಸಿಬಲ್ 3 ಥಿಂಗ್ಸ್. ಒಂದು ಸರ್ಟಿಫಿಕೇಟ್ ನಿಮ್ಮ ಮನೆಯೊಳಗಿದ್ರೆ ನೀನೆಷ್ಟು ಆ ಸರ್ಟಿಫಿಕೇಟನ್ನು ಪಡೆಯೋದಕ್ಕೆ ದಿವಸಕ್ಕೆ ಎಷ್ಟು ಸಮಯವನ್ನು ವ್ಯಯಿಸಿದ್ದಿ ಅಂತ ಅದು ಆ ಕತೆ ಹೇಳ್ತದೆ. ಅದು ಸರ್ಟಿಫಿಕೇಟ್ ಎಷ್ಟು ಎಫರ್ಟನ್ನು ಹಾಕಿದೀಯಾ ಅಂತ ಹೇಳ್ತದೆ, ಎಷ್ಟು ಎಕ್ಸಲೆಂಟ್ ಆಗಿ ಆ ಕೆಲಸವನ್ನು ಮಾಡಿದೀಯ ಅಂತ ಹೇಳ್ತದೆ. ಇಲ್ಲೆಲ್ಲ 96-97% ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ನೋಡಿದಾಗ ನನಗಂತೂ ತುಂಬ ಖುಷಿ ಆಯಿತು. ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರಲ್ಲೂ ಜೀನಿಯಸ್ ಇರ್ತೈತಿ. ನಮ್ಮಲ್ಲಿ ಪ್ರತಿಭೆ ಅನ್ನೋದಕ್ಕೆ ಮತ್ತು ಇಂಗ್ಲೀಷ್ನೊಳಗೆ ನಾವು 2 ಶಬ್ದಗಳಿಗೆ ಪ್ರತಿಭೆ ಅನ್ನೋದನ್ನೇ ಬಳಸ್ತೀವಿ. ಜೀನಿಯಸ್ ಅಂತ ಒಂದು, ಅದಕ್ಕೂ ಪ್ರತಿಭೆ ಅಂತೀವಿ. ಟ್ಯಾಲೆಂಟ್ ಅಂತ ಐತಿ, ಅದಕ್ಕೂ ಪ್ರತಿಭೆ ಅಂತಲೇ ಶಬ್ದ ಬಳಸ್ತೀವಿ. ಆದರೆ ಇಂಗ್ಲೀಷ್ನೊಳಗೆ ಜೀನಿಯಸ್ ಅಂತ ಒಂದು ಪ್ರತಿಭೆ ಅನ್ನೋದಕ್ಕೆ ಜೀನಿಯಸ್ ಅಂತ ಕರೀತಾರೆ. ಆಮೇಲೆ ಟ್ಯಾಲೆಂಟ್ ಅಂತಲೂ ಕೂಡ ಕರೀತಾರೆ. ಏನು ಇವು 2 ಅಂತಂದರೆ, ಜೀನಿಯಸ್ ಅನ್ನುವಂಥದ್ದು
ಈ ಒಂದು ಬಂಗಾರದ ಗಣಿಯೊಳಗೆ ಬಿದ್ದಿರತಕ್ಕಂಥ ಬಂಗಾರದ ಧೂಳು ಅದು ಒಂದು ಯಾವುದು ಜೀನಿಯಸ್ ಅನ್ನುವಂಥದ್ದು, ಅದು ತನ್ನಷ್ಟು ತಾನೇ ಹೊಳೆಯೋದಿಲ್ಲ. ಆ ಟ್ಯಾಲೆಂಟ್ ಅಂತ ಏನಿರ್ತೈತಲ್ಲ, ಈ ಟ್ಯಾಲೆಂಟ್ ಏನು ಮಾಡುತ್ತಂದ್ರೆ ಗಣಿಯೊಳಗೆ ಇಳಿದು ಶೋಧ ಮಾಡಿ ಶುದ್ಧ ಚಿನ್ನವನ್ನು ಹೊರಗೆ ತರ್ತೈತಿ. ಅಂದರೆ ಒಬ್ಬ ವಿದ್ಯಾರ್ಥಿಯಲ್ಲಿ ಜೀನಿಯಸ್ಸು ಇರ್ತದೆ ಮತ್ತು ಟ್ಯಾಲೆಂಟು ಇರ್ತದೆ. ಆದರೆ ಜೀನಿಯಸ್ ತನ್ನಷ್ಟು